ರಾಜು ಗೌಡ ಮೆಂಟಲ್ ಕೇಸ್ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಮುಖಂಡ ರಾಜು ಗೌಡ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಮೇ 3ರಂದು ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆಯ ನವನಗರದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಡಿಕೆ ಶಿವಕುಮಾರ್ ಅವರು ರಾಜು ಗೌಡ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿಯವರು ದಳದವರು ನನ್ನನ್ನು ನೆನಪಿಸಿಕೊಳ್ತಾರೆ, ಬಹಳ ಸಂತೋಷ. ಪಕ್ಷದ ಅಧ್ಯಕ್ಷನನ್ನು ನೆನಪಿಸಿಕೊಳ್ಳಬೇಕಲ್ವಾ, ಕ್ಯಾಪ್ಟನ್ನನ್ನು ನೆನಪಿಸಿಕೊಳ್ಳಬೇಕಲ್ಲ ಅಂತ ಅವರು ತಿರುಗೇಟನ್ನು ನೀಡಿದ್ದು, ಸಾಮಾನ್ಯವಾಗಿ ನಾವು ಬಿಜೆಪಿಯವರು ಏನಾದರೂ ಮಾಡಿದರೆ ಅಟ್ಯಾಕ್ ಮಾಡೋದು ಮೋದಿಯವರನ್ನು. ನಾನು ಮತ್ತು ಸಿದ್ದರಾಮಯ್ಯನವರು ಕೇಳುವ ಪ್ರಶ್ನೆ ಏನಂದರೆ, ಯಾಕೆ ಬಿಜೆಪಿಯವರು ಪ್ರಜ್ವಲ್ ರೇವಣ್ಣ ಪೆಂಡ್ರ ವಿಚಾರವಾಗಿ ಮಾತನಾಡ್ತಾ ಇಲ್ಲ, ಯಾಕೆ ಅವರು ಹೆಣ್ಮಕ್ಳಿಗೆ ಸಾಂತ್ವನ ಹೇಳೋಕ್ಕೆ ಹೋಗ್ತಾ ಇಲ್ಲ, ಎಲ್ಲಿ ಹೋದರೂ ಸಿ.ಟಿ. ರವಿ, ಎಲ್ಲಿ ಹೋದರೂ ಶೋಭಕ್ಕ, ಎಲ್ಲಿ ಹೋದರೂ ಬೊಮ್ಮಾಯಿ, ಎಲ್ಲಿ ಹೋದರೂ ಪ್ರಹ್ಲಾದ್ ಜೋಶಿ ಎಂದು ಅವರು ತಿರುಗೇಟನ್ನು ನೀಡಿದ್ದಾರೆ. ಇನ್ನು ರಾಜು ಗೌಡ ಅವರನ್ನು ಅವನ್ಯಾವನೋ ಮೆಂಟಲ್ ಕೇಸ್ ಎಂದು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ: ಸಂತೋಷ. ನನ್ನ ಆಗಾಗ ಬಿಜೆಪಿಯವರು ದಳದವರು ನನ್ನ ಆಗಾಗ ನೆನೆಸ್ಕೊತಾ ಇರ್ತಾರೆ, ಬಹಳ ಸಂತೋಷ. ನಮ್ಮನ್ನೆಲ್ಲ ನೆನೆಸ್ಕೊಳ್ಳೇಬೇಕು ಅವರು, ಪಕ್ಷದ ಅಧ್ಯಕ್ಷ. ಯಾಕೆಂದ್ರೆ ಎಲ್ಲ ಒಂದೊಂದು ವಿಕೆಟ್ ಬೀಳ್ತಾ ಇರ್ತದಲ್ಲ, ಕ್ಯಾಪ್ಟನ್ ನೆನೆಸ್ಕೊಳ್ದೆ ಇನ್ಯಾರು ನೆನೆಸ್ಕೊಳ್ತಾರೆ? ಸಾಮಾನ್ಯಗೆ ನಾವೇನಾದ್ರು ಬಿಜೆಪಿ ಮಾಡಿದ್ರು ಮೋದಿಯವ್ರನ್ನೇ ಅಟ್ಯಾಕ್ ಮಾಡೋದು, ಬಿಜೆಪಿ ನಾಯಕರುಗಳನ್ನೇ ಅಟ್ಯಾಕ್ ಮಾಡೋದು. ಈಗ ಫಸ್ಟು ರಾಜುಗೌಡ ಆಗ್ಲಿ, ನಾನು ಇವತ್ತು ಸಿದ್ದರಾಮಯ್ಯನವರು, ನಾನು ಇಬ್ರು ಒಂದು ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳು ಹೋಗ್ತಾ ಇಲ್ಲ? ಕೇಳಿ, ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ ಸಿ.ಟಿ. ರವಿ, ಎಲ್ಲೋದ್ರು ಶೋಭಕ್ಕ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಬಿಡಿ, ಹೆಣ್ಮಗಳಿಗೆ ನಾವ್ ಏನ್ ಬೇಕು ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ವಿ. ಇನ್ನೊಂದು ಹೆಜ್ಜೆ ಮುಂದೋಗಿ ಡಿ.ಕೆ ಶಿವಕುಮಾರ್ ಅವರು ಮುಂದೊಂದು ದಿನ ಸಿದ್ದರಾಮಯ್ಯನವರು ಸಿಡಿ ಬಿಡುಗಡೆ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅನ್ನುವಂಥದ್ದು ಮೆಂಟಲ್ ಕೇಸು. ಯಾರೋ ಯಾವನ ಮಾತಾಡೋನಲ್ಲ, ಅವ್ನು ರಾಜುಗೌಡ ಪಾಪ ಮೆಂಟಲ್ ಕೇಸ್. ಅಮಿತ್ ಶಾ ಅವರು